ಈ ಬಾರಿ ಬಿಗ್ ಬಾಸ್ ಇಂದ ನಮ್ಮ ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಸೊ ಹಾಗಾದ್ರೆ ರಚ್ಚು, ಹಾಡು ನಿಲ್ಸೋಂತ ಟೈಮ್ ಯಾವಾಗ ಬರುತ್ತೆ ರಚ್ಚು? ನಿಲ್ಲಿಸ್ಬೇಕಾ? ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಏನು ಬೊಕ್ಕೆಗೆ ಏನಾದ್ರು ಕೊಡ್ತಾರೆ ಅನ್ಕಂದೆ. ದಯವಿಟ್ಟು ಕ್ಷಮಿಸ್ಬಿಡಿ, ನಾವಿಲ್ಲಿ ನಿಂತಿದ್ದೀವಿ. ಬಟ್ ಪರವಾಗಿಲ್ಲಪ್ಪ, ನಾವು ಸ್ವಲ್ಪ ಒದ್ದೆ ಆಗೋಣ ಮನೆ ಒಳ್ಳೆ ಕ್ಷಮೆ ಇರಲಿ. ಈ ಮಳೆಗೇನು ಮಾಡೋಕ್ಕಾಗಿಲ್ಲ, ಬಟ್ ಆದರೂ ಮಳೆಯಲ್ಲಿ ನೀವೆಲ್ಲ ನಿಂತಿದ್ದೀರಲ್ಲ, ಥ್ಯಾಂಕ್ ಯು, ಐ ಲವ್ ಯು, ಥ್ಯಾಂಕ್ ಯು. ಒಂದು ಮಾತು ಕೇಳಬೇಕು, ಮಳೆಯಲ್ಲೂ ನಿಂತಿದ್ದೀರಲ್ಲ ಯಾಕೆ? ಬೆಂಗಳೂರಿಂದ ಹೊರಡಬೇಕಾದ್ರೆ ನಲ್ಪಾಡವರು ನಾವು ಬರಬೇಕಾದ್ರೆ ಹಾಗೂ ಒಂದು ಡೌಟು. ನಲ್ಪಾಡವ್ರಿಗೆ ನಾವು ಕೇಳಿದ್ವಿ, ಅಲ್ಲಪ್ಪ ಮಳೆ ಬರ್ತಾ ಇದೆ ಅಂತ. ನಲ್ಪಾಡವ್ರು ಒಂದು ಮಾತು ಹೇಳಿದ್ರು, ಸರ್ ರಾಮನಗರದ ಜನದ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ, ಬನ್ನಿ ಅಂದರು. ಥ್ಯಾಂಕ್ ಯು ಹೇಳ್ತಾ ಇಕ್ಬಾಲ್ ಸಾಹೇಬರಿಗೆ, ಡಿ ಕೆ ಸಾಹೇಬರಿಗೆ, ಡಿ ಕೆ ಸುರೇಶ್ ಸಾಹೇಬರಿಗೆ ಹಾಗೂ ನನ್ನ ಗೆಳೆಯ ನಲ್ಪಾಡಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯವಾಗಿ ಈ ವ್ಯಕ್ತಿ ಕಾರಣ, ಹಾಗೆ ನನ್ನ ಗೆಳೆಯರಾದಂಥ ಇಕ್ಬಾಲ್ ಅವ್ರ ಕಾರಣ. ಈ ಚಾಮುಂಡೇಶ್ವರಿ ಕರ್ಗ ಒಂದು ರೀತಿಯಲ್ಲಿ ಮೈಸೂರಿನ ದಸರಾ ಹಬ್ಬ ಎಷ್ಟು ದೊಡ್ಡದು ಅಷ್ಟೇ ದೊಡ್ಡದಾಗಿ ಇಲ್ಲಿ ಆಚರಿಸ್ಕೊಂಬಂದಂಥ ಇವರಿಗೆ, ಅದನ್ನು ಅಷ್ಟೇ ದೊಡ್ಡದಾಗಿ ಮಾಡಿರೋ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ಅದ್ಭುತವಾಗಿ ಏರ್ಪಡಿಸಿದ್ದೀರಿ ಸರ್, ಥ್ಯಾಂಕ್ ಯು. ಇದ್ರ ಮೇಲೆ ನಾನು ರಾಜಕೀಯವಾಗಿ ಮಾತಾಡಕ್ಕೆ ಬರೋಲ್ಲ. ಎಲ್ಲರೂ ಚೆನ್ನಾಗಿರಿ. ಏನು ಫಂಕ್ಷನ್ ನಡೀತಾ ಇದೆ, ಇನ್ನಷ್ಟು ಬಹಳ ಕಲಾವಿದರೆಲ್ಲ ಬರೋರಿದ್ದಾರೆ. ಎಲ್ಲರ ಮೇಲೆ ನಿಮ್ಮ ಪ್ರೀತಿ ಇರಲಿ, ಕನ್ನಡದ ಮೇಲೆ ನಿಮಗೆ ಪ್ರೀತಿ ಇರಲಿ ಅಂತ ಸಾಹೇಬರಿಗೆ ಕರೆಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಸರ್, ಕಳೆದ ಬಾರಿ ನಾವು ಬಿಗ್ ಬಾಸ್ ಫಿನಾಲೆ ಅನೌನ್ಸ್ಮೆಂಟ್ ಕೂಡ ಇದೇ ರಾಮನಗರದಲ್ಲಿ ನಾವು ಮಾಡ್ಬೇಕಾದ್ರೆ ಇವೆಂಟ್ ಅಲ್ಲಿ ಹೇಳಿದ್ವಿ. ಅಂಡ್ ಈಗ ಮತ್ತೆ ಸುದೀಪ್ ಸರ್ನ ಬಿಗ್ ಬಾಸ್ ಮೂಲಕ ನೋಡೋದಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ ಇಂದ ನಮ್ಮ ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ನನ್ನ ಗೆಳೆಯರ ವೇದಿಕೆ, ಗೆಳೆತನದಲ್ಲಿ ಕಟ್ಟದಂತ ವೇದಿಕೆ, ಜನಗಳಿಗಾಗಿದ್ದಿರುವಂಥ ವೇದಿಕೆ ಮೇಲೆ ಬಿಗ್ ಬಾಸ್ ಬೇಡಮ್ಮ. ಓಕೆ ಸರ್. ಏನಕ್ಕಂದ್ರೆ ಅದು ಎಲ್ಲಿ ನಡಿಬೇಕೋ ಯಾವಾಗ ನಡಿಬೇಕೋ ನಡೀತಾನೆ ಇರುತ್ತೆ. ಇವ್ರು ಯಾವಾಗ ನೋಡ್ಬೇಕೋ ನೋಡ್ತಾನೆ ಇರ್ತಾನೆ, ಅದು ಬೆಳಿತಾನೆ ಇರುತ್ತೆ. ಅದಷ್ಟು ಪಡಿ ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ನಾನು ಈಗ ಹೇಳ್ತಿದ್ದೆ ಅನುಶ್ರೀ ಅವ್ರಿಗೆ, ಈ ಮೀಟ್ ಮಾಡೋಣ ಡೇಟ್ ಮಾಡೋಣ ಸಾಂಗ್ ಏನಿದೆ ಅಲ್ವಾ, ನಾನು ಮದುವೆ ಆಗೋವರೆಗೂ ಈ ಹಾಡು ಹಾಕ್ತಿರ್ತಾರೆ ಅಂತ. ಸೊ ಅಲ್ವಾ ರಚ್ಚು, ಹಾಡು ನಿಲ್ಸೋಂತ ಟೈಮ್ ಯಾವಾಗ ಬರುತ್ತೆ ರಚ್ಚು? ನಿಲ್ಲಿಸ್ಬೇಕಾ? ಬೇಡ ಅಲ್ಲ? ನಮಗೆ ಆಸೆ ಇದೆ ರಚ್ಚುನು ಮುದ್ದು ಪುಟ್ ಲಕ್ಷ್ಮಿಯಾಗಿ ಇನ್ನೊಂದು ಮನೆಯಲ್ಲಿ ಆ ಲಕ್ಷ್ಮಿಯಾಗಿ ಹೋಗ್ಲಿ ಅನ್ನೋದು ಆ ದಿನ, ಆ ಕ್ಷಣಗಳಿಗೆ ಬರಲಿ. ಅಲ್ಲ, ಅವ್ರಿಗೆ ಆಲ್ರೆಡಿ 1 ವರ್ಷ ಆಗಿದೆ ಮದ್ವೆ ಆಗಿ, ಅವರು ಖುಷಿ. ಏನ್ರಪ್ಪ ನಿಲ್ಸ್ಬೇಕಾ ಹಾಡ್ನ? ಮೀಟ್ ಮಾಡೋಣ ಡೇಟ್ ಮಾಡೋಣ ಬೇಡ ಅಲ್ವಾ? ಕಂಟಿನ್ಯೂ ಆಗ್ಬೇಕದು. ಹೌದು, ಅವ್ರಿಗೋಸ್ಕರ ಅದನ್ನ ನಿಲ್ಸದೇ ಇಲ್ಲ. ಆಹಾ, ಏನಪ್ಪಾ, ಐ ಲವ್ ಯು. ಮೀಟ್ ಮಾಡೋಣವಾ ಡೇಟ್ ಮಾಡೋಣ, ಆದ್ರೆ ನಮ್ಮ ಹಾರ್ಟ್ ಅಲ್ಲಿ ಯಾವತ್ತೂ ಬೆಲೆ ಕಟ್ಟಕ್ಕಾಗದರಷ್ಟು ಪ್ರೀತಿಯನ್ನ ಕೊಡ್ತಾ ಇರೋಂಥ ಅಭಿಮಾನಿಗಳನ್ನ ನಾವು ಯಾವಾಗ್ಲೂ ಜೋಪಾನ ಮಾಡೋಣ ಅನ್ನೋದೇ ನಮ್ಮ ರಚ್ಚು ಅವರ ಆಸೆ. ರಚ್ಚು, ನಾನಾಗ್ಲೇ ಹೇಳ್ತಿದ್ದೆ ನಿಮಗೆ, ಸಿಕ್ಕಾಪಟ್ಟೆ ಮಳೆ ಬಂತು ರಾಮನಗರದಲ್ಲಿ. ಅಷ್ಟೂ ಮಳೆ ಬಂದ್ರು ಕೂಡ ಒಬ್ರು ಕೂಡ ಇಲ್ಲಿಂದ ಕದಲಿಲ್ಲ. ಈ ಅಭಿಮಾನದ ಬಗ್ಗೆ ಏನ್ ಹೇಳ್ತೀರಾ? ಸತ್ಯವಾಗ್ಲೂ ಹೇಳ್ತೀನಿ, ಇಲ್ಲಿ ಏನಾದರೂ ಸ್ಟೇರ್ಸ್ ಇದ್ರೆ ನನಗೊಂದು ಅವಕಾಶ ಕೊಟ್ರೆ ಅಲ್ಲಿವರೆಗೂ ಹೋಗಬೇಕು ಅನ್ನೋ ಒಂದು ಆಸೆ. ಬರಲಾ ವರುಣ್? ಅಲ್ಲಿವರೆಗೂ ಹೋಗ್ಬೋದಾ? ಇಲ್ಲಿವರೆಗೂ ಅಟ್ಲೀಸ್ಟ್. ಹಾ, ಬಂದ್. ಎಲ್ಲಿ ಅನುಶ್ರೇಖನೆ ಕಾಣ್ತೀರಾ? ಕಳಿಸ್ಬಿಟ್ರಾ? ನಮ್ಮ ಅನುಶ್ರೇಖಿದ್ರೆ ಎನರ್ಜಿ, ಅವರೇ ಇಲ್ಲ. ಎಲ್ಲ ಬರ್ತಾರೆ, ಅವರು ಬರ್ತಾವ್ರೆ. ಚೆನ್ನಾಗಿದ್ದೀರಾ? ನನಗೆ ಸಖತ್ ಖುಷಿ ಆಗೋದು ನಮ್ಮ ರಾಮನಗರಕ್ಕೆ ಬಂದರೆ ಸಖತ್ ಖುಷಿ ನನಗೆ. ಯಾಕಂದರೆ ನಾನು ಓಡಾಡಬೇಕಾದ್ರೆಲ್ಲ ನಿಮ್ಮೂರ ಮೇಲೆ ಓಡಾಡಬೇಕಲ್ಲ, ನಮ್ಮ ಮಳವಳ್ಳಿಗೆಲ್ಲ ಹೋಗ್ಬೇಕಾದ್ರೆ.
ಆಮೇಲೆ ಇನ್ನೊಂದು ಖುಷಿ ಏನಂದ್ರೆ ಇದೇ ವೇದಿಕೆ ಮೇಲೆ ಪ್ರೋಗ್ರಾಮ್ ನಡಿಬೇಕಾದ್ರೆ ರಾಮೋತ್ಸವ ನಡಿಬೇಕಾದ್ರೆ ನಮ್ಮದು ಬಿಗ್ ಬಾಸ್ ಫೈನಲ್ ಇತ್ತು. ಅವಾಗಲೂ ರಾಮನಗರದ ಜನ ಇನ್ನೂ ಅನೌನ್ಸ್ ಆಗಿರಲಿಲ್ಲ, ಅಷ್ಟೊಂದು ಪ್ರೋತ್ಸಾಹ, ಗಿಲ್ಲಿ ಗೆಲ್ತಾರೆ ಅಂತ ಅಷ್ಟೊಂದು ಪ್ರೋತ್ಸಾಹ ಮಾಡಿದ್ರಿ. ಅದು ಸಖತ್ ಖುಷಿ ಆಯಿತು ನನಗೆ. ತುಂಬ ಜನ ರಾಮನಗರದಲ್ಲಿ ಸಪೋರ್ಟ್ ಮಾಡಿದ್ರಿ. ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇನ್ನೇ ಸಮಾಚಾರ ಏನು ಇಲ್ವಾ? ಕರೆದಿದ್ರೆ ಬರೋರು ಅವರು, ಕರೀಲಿಲ್ವಲ್ಲ, ಕರೆಯಕ್ಕಿಲ್ವ ಸರ್? ಒಂದು ದೊಡ್ಡ ಥ್ಯಾಂಕ್ಸು ನಮ್ಮ ಇಕ್ಬಾಲ್ ಹುಸೇನ್ ಸರ್ಗೆ ಹೇಳಬೇಕು, MLA ಸಾಹೇಬರಿಗೆ. ಈ ಥರ ಒಂದು ಕಾರ್ಯಕ್ರಮ ರಾಮನಗರ ಇಷ್ಟೊಂದು ರಾರಾಜಿಸ್ತೇರಕ್ಕೆ ಅವರೇ ಒಂದು ಮುಖ್ಯ ಕಾರಣ. ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಅವರೇ ಒಂದು ಮುಖ್ಯ ಕಾರಣ. ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ಹುಸೇನ್ ಸರ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ, ಒಳ್ಳೇದಾಗಲಿ ಕಣಪ್ಪ. ಇನ್ನೇನು ಸಮಾಚಾರ? ಏನ್ ರಾಮನಗರದಲ್ಲಿ ಬರೀ ಗಂಡು ಮಕ್ಳೇ ಜಾಸ್ತಿ ಇರೋರು, ಹೆಣ್ಣು ಮಕ್ಳೇ ಕಾಣ್ತಾ ಇಲ್ಲ. ಏನ್ ಹೆಣ್ಣು ಮಕ್ಳು ಕಾಣ್ತಿಲ್ಲ ಅಂದ್ರೆ ಗಂಡು ಮಕ್ಳು ಕೈ ಎತ್ತಾರೆ, ಗಂಡು ಮಕ್ಳು ಕಾಣ್ತಿಲ್ಲ ಅಂದ್ರು ಗಂಡು ಮಕ್ಳು ಕೈ ಎತ್ತಾರೆ. ಗಂಡು ಮಕ್ಳ, ಹೆಣ್ಣು ಮಕ್ಳು, ನೀನೇ ಕಣೆ ಎರಡಕ್ಕೂ ಕೈ ಎತ್ತ ಇಲ್ವ? ಯಾವ್ದಾರ ಒಂದು ಕೈ ಎತ್ತಬೇಕು ತಾನೆ. ಡೈಲಾಗ ಯಾವುದು? ಗಂಡು ಮಕ್ಳಿಗ? ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಅಲ್ಲಾಡೋ ಮಗ ಬಂದು ಅಂಕಲು ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರೂ ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಥ್ಯಾಂಕ್ ಯು ಗಿಲ್ಲಿ ಅವರೇ. ಹಾಗೆ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ಇದೇ ಲಾಸ್ಟ್ ಇಯರ್ ನಮ್ಮ ಇಕ್ಬಾಲ್ ಹುಸೇನ್ ಸರ್ ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಇಕ್ಬಾಲ್ ಹುಸೇನ್ ಸರ್ ಅವರು ಕಳೆದ ಬಾರಿ ರಾಮೋತ್ಸವ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಫೈನಲ್ ಇತ್ತು, ರಿಸಲ್ಟ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸೊ ಅವತ್ತು ಕೂಡ ಗಿಲ್ಲಿ ಅವರೇ ಗೆಲ್ಲಬೇಕು ಅಂತ ಇಡೀ ರಾಮನಗರ ಇದೇ ಜನತೆ ತುಂಬಾನೇ ಪ್ರೇ ಮಾಡ್ತಾ ಇದ್ರು ಸರ್ ದೇವ್ರಿಗೆ, ನಿಜವಾಗ್ಲು. ಸೊ ಇಕ್ಬಾಲ್ ಹುಸೇನ್ ಸರ್ ಅವರು ನಿಮ್ಮನ್ನ ಇಲ್ಲಿ ಕರೆಸಿರೋದು ಬಹಳ ಸಂತೋಷ ಆಗ್ತಾ ಇದೆ. ಇಂತಹ ಶಾಸಕರು, ನನಗೆ ಖುಷಿ ಆಗೋದೆ ಅಂದರೆ ನಮ್ಮ ಹುಸೇನ್ ಸರು ಒಬ್ಬ ರಾಜಕಾರಣಿ ವ್ಯಕ್ತಿ ಮಾತ್ರ ಅಲ್ಲ, ಕಲೆಗೆ ಕಲಾವಿದರಿಗೂ ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಅದೇ ಒಂದು ಮುಖ್ಯ ಕಾರಣ. ಇದು ನೋಡಿದ್ರೆ ಗೊತ್ತಾಯ್ತಾ ಇದೆ ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ. ಈಗ ನಮ್ಮ ಇಷ್ಟು ಜನ ಕಲಾವಿದರು, ಇಷ್ಟು ಜನ ಕೆಲಸ ಮಾಡೋರು ಇಲ್ಲಿ ಈ ಸ್ಟೇಜ್ ಹತ್ರ ನಿಂತವ್ರು ಅಂದರೆ ಇವರೇ ಕಾರಣ. ಸರ್ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಲಾಸ್ಟ್ ಇನ್ನೊಂದೇ ಒಂದು ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲಾ? ಅದು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಫೇಮಸ್ ಆಗಿತ್ತಲ್ಲ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಎಲ್ರಿಗೂ ಒಳ್ಳೇದಾಗಲಿ. ಏನು ಬೊಕ್ಕೆಗೆ ಏನಾದ್ರು ಕೊಡ್ತಾರೆ ಅನ್ಕಂದೆ? ಕೊಡ್ತಾರೆ ಖಂಡಿತವಾಗ್ಲು. ಗಿಲ್ಲಿ ಅವರೇ, ಹಾಗೆ ಹೊಸದಾಗಿ ಬೆಳ್ಳಿ ಪರದೆ ಮೇಲೆ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಪಳಾರ್ ಸಿನಿಮಾದ ಬಗ್ಗೆ ಇಲ್ಲಿ ರಾಮನಗರದಲ್ಲಿರುವಂಥ ಇಷ್ಟು ಜನ ಅಭಿಮಾನಿಗಳಿಗೆ ಸಿನಿಮಾ ಬಗ್ಗೆ ತಿಳಿಸೋದ? ಅದನ್ನು ಹೇಳಲೇಬೇಕು. ಪಳಾರ್ ಸಿನಿಮಾ ನಮ್ಮ ರಾಮನಗರ ಸುತ್ತಮುತ್ತನೇ ಒಂದು 15-20 ದಿನ ಶೂಟ್ ಮಾಡವೆ, ಇಲ್ಲಿ ಕನಕಪುರ ಇಲ್ಲೆಲ್ಲ. ನನಗೆ ಬಿಗ್ ಬಾಸ್ ಇಲ್ಲಿ ಇದ್ದಾಗ ಎಷ್ಟು ಪ್ರೋತ್ಸಾಹ ಕೊಟ್ಟರು. ನೆಕ್ಸ್ಟು ನಮ್ಮ ಸಿನಿಮಾ ರಿಲೀಸ್ ಆದರೂ ಹೋಗಿ ನೋಡಿ ಅಷ್ಟೇ ಪ್ರೋತ್ಸಾಹ ಕೊಡ್ತೀನಿ. ನೋಡ್ತೀರಲ್ವಾ? ಅಷ್ಟೇ ಕಣ್ರಣ್ಣ ನಮ್ಮ ಖಂಡಿತವಾಗ್ಲೂ ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ಮೇಲೆ ಸಿನಿಮಾನ 100 days ಅಲ್ಲ 200 daysನ ಇವರೆಲ್ಲರೂ ಕೂಡ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಕೊಡ್ತಾ ಇರುವಂತ ಪ್ರೀತಿ ಸರ್. ಆಮೇಲೆ ಈ ಕಡೆ ಬಂದಾಗೆಲ್ಲ ಒಂದು ಡೈಲಾಗ್ ಹೊಡಿತಾ ಇರ್ತೀನಿ. ನಮ್ಮ ಈ ಮಂಡ್ಯ, ಮೈಸೂರು, ನಮ್ಮ ಯಾವುದೇ ಊರಿಗೆ ಹೋದ್ರು ರಾಮನಗರದ ಮೇಲೆ ಡೈಲಾಗ್ ಹೊಡಿಲ್ಲ ಅಂದ್ರೆ ಬೇಜಾರಾಗ್ಬಿಡ್ತಾರೆ ಅವರು. ಇಷ್ಟು ಜನ, ಇಷ್ಟು ಕ್ರೌಡಿ, ಮಳೆ ಬಂದ್ರು ಇಷ್ಟು ಜನ ಅವರಲ್ಲ, ಅದಕ್ಕೆ ಡೈಲಾಗ್ ಹೊಡಿಬೇಕು. ಟಕರ್ ಟಕರ್ ಟಮ್ಟೇಟು, ನಮ್ಮ ರಾಮನಗರ ಜನ ಅಲ್ಟಿಮೇಟು. ಥ್ಯಾಂಕ್ ಯು ಗಿಲ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮಗೆ ಐತಿಹಾಸಿಕ ರಾಮನಗರ ಸರ್